ಹಾಯ್ ಹಲೋ ನಮಸ್ಕಾರ ಬಂಧುಗಳೇ, ಆದಿಲೋಕ ಚಾನೆಲ್ಗೆ ಮರಳಿ ಸ್ವಾಗತ. ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ ಹಾಗೂ ಆಲ್ ಕ್ಲಿಕ್ ಮಾಡಿ. ಹಾಗಾದ್ರೆ ಬನ್ನಿ ವಿಡಿಯೋ ಶುರು ಮಾಡೋಣ. ಲೋಕಸಭಾ ಎಲೆಕ್ಷನ್ 2024 ಫಲಿತಾಂಶ ಏನೇ ಇರಲಿ, ಜನಾಶಯ ಜಾರಿಯಾಗಲಿ, ಪ್ರಜಾಪ್ರಭುತ್ವ ಪ್ರಬಲಗೊಳ್ಳಲಿ. ಸರ್ಕಾರಗಳು ಬರುತ್ತವೆ ಹೋಗುತ್ತವೆ, ಪಕ್ಷಗಳು ಹುಟ್ಟಿಕೊಳ್ಳುತ್ತವೆ ಅಳಿಯುತ್ತವೆ. ಆದ್ರೆ ಈ ದೇಶ ಉಳಿಬೇಕು ಎಂದಿದ್ರು ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ. ಇದೀಗ ಲೋಕಸಭಾ ಚುನಾವಣೆಯ ಎಕ್ಸಿಟ್ ಪೋಲ್ ವರದಿ ಹೊರಬಿದ್ದ ಬಳಿಕ ಅಂತಿಮ ಜನಾದೇಶಕ್ಕಾಗಿ ಕಾತರದಿಂದ ಕಾಯುತ್ತಿರುವ ಈ ಹೊತ್ತಲ್ಲಿ ಅಜಾತ ಶತ್ರುವಿನ ಮಾತನ್ನ ಪ್ರತಿಯೊಬ್ಬರೂ ನೆನಪಿಸಿಕೊಳ್ಳಬೇಕಾಗಿದೆ. ಹೌದು, ಚುನಾವಣೆಗಳು ಬರುತ್ತವೆ ಹೋಗುತ್ತವೆ. ಕೇಂದ್ರದಲ್ಲಿ ಮತ್ತೆ ಅಧಿಕಾರ ಹಿಡಿಯುವ ಪಕ್ಷ ಯಾವುದೆಂಬ ಕುತೂಹಲಕ್ಕೆ ನಾಳೆಯೇ ತೆರೆ ಬೀಳುತ್ತದೆ. ಯಾರೇ ಬರಲಿ ಪ್ರಜಾಪ್ರಭುತ್ವ ಉಳಿಯಬೇಕು, ಬೆಳೆಯಬೇಕು. ಅದೇ ಅಲ್ಲವೇ ಜನಾಶಯ. ಪರೀಕ್ಷೆ ಬರೆದಾಗಿದೆ, ಫಲಿತಾಂಶ ಬರಲಿದೆ. ಎಲ್ಲೆಡೆ ಕಾತರ ಮನೆ ಮಾಡಿದೆ. ಹೌದು, ಇದು ಹೇಳಿ ಕೇಳಿ ಪರೀಕ್ಷೆ ಸೀಸನ್. ವಿದ್ಯಾರ್ಥಿಗಳು ತಮ್ಮ ತಮ್ಮ ಓದಿನ ಪರೀಕ್ಷೆ ಬರೆದರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಪರೀಕ್ಷೆ ಬರೆದವರು ನಮ್ಮ ರಾಜಕಾರಣಿಗಳು. ವಿದ್ಯಾರ್ಥಿಗಳು ಅದು ಹೇಗೆ ಫಲಿತಾಂಶದ ನಿರೀಕ್ಷೆಯಲ್ಲಿದ್ದಾರೋ ಅದೇ ರೀತಿ ನಮ್ಮ ಸ್ಪರ್ಧಾಳುಗಳು ಕೂಡ ಜನರು ನೀಡಿದ ತೀರ್ಪಿನ ನಿರೀಕ್ಷೆಯಲ್ಲಿದ್ದಾರೆ. ಮತಪೆಟ್ಟಿಗೆಯಲ್ಲಿ ಭದ್ರವಾಗಿರುವ ಭವಿಷ್ಯ ಇನ್ನೇನು ಜೂನ್ 4ರಂದು ಬಹಿರಂಗಗೊಳ್ಳಲಿದ್ದು, ಸ್ಪರ್ಧಾಳುಗಳ ಅಂತರಂಗ ಬಹಿರಂಗವಾಗುವ ಕಾಲ ಬಂದೇ ಬಿಟ್ಟಿದೆ. ಇಡೀ ದೇಶದಲ್ಲಿ ಫಲಿತಾಂಶದ ಚರ್ಚೆ ಜೋರಾಗಿದೆ. ಹಲವು ನಿರೀಕ್ಷೆಗಳು ಕೂಡ ಗರಿಗೆದರಿವೆ. ಫಲಿತಾಂಶ ಏನೇ ಬರಲಿ, ಚುನಾವಣೆಯಲ್ಲಿ ಯಾರೇ ಗೆಲ್ಲಲಿ ಜನರ ಆಶೋತ್ತರ ಈಡೇರಬೇಕು ಎನ್ನುವುದೇ ಎಲ್ಲರ ಆಶಯ. ಸ್ಪರ್ಧೆ ಎಂದ ಮೇಲೆ ಸೋಲು ಗೆಲುವು ಇದ್ದದ್ದೇ. ಒಬ್ಬರು ಗೆದ್ದರೆ ಇನ್ನೊಬ್ಬರು ಸೋಲಲೇಬೇಕು. ಇದನ್ನ ಎಲ್ಲರೂ ಒಪ್ಪಲೇಬೇಕು. ಸೋಲಿನ ಹತಾಶೆ, ಗೆಲುವಿನ ಗರ್ವದ ಮಧ್ಯೆಯೂ ಎಲ್ಲರನ್ನೊಳಗೊಂಡ ಅಭಿವೃದ್ಧಿ ಮಂತ್ರ ಜಪಿಸುವುದೊಂದೇ ನಮ್ಮ ಗುರಿಯಾಗಬೇಕು. ಇದು ಜನರು ನೀಡಿದ ತೀರ್ಪು, ಜನಾದೇಶ. ಅದಕ್ಕೆ ಎಲ್ಲರೂ ತಲೆಬಾಗಲೇಬೇಕು. ಅಭಿವೃದ್ಧಿ, ಜನಹಿತ ಮುಖ್ಯ. ಸೈದ್ಧಾಂತಿಕ ಭಿನ್ನಾಭಿಪ್ರಾಯಗಳು, ರಾಜಕೀಯ ನಿಲುವುಗಳು ಏನೇ ಇದ್ರೂ ಅಭಿವೃದ್ಧಿ ವಿಷಯದಲ್ಲಿ ಸಾಮ್ಯತೆ ಇಂದಿನ ಅಗತ್ಯ. ಚುಕ್ಕಾಣಿ ಯಾರೇ ಹಿಡಿಯಲಿ ಜನಹಿತ ಮುಖ್ಯ. ಇನ್ನು ಆಳುವ ಪಕ್ಷದಷ್ಟೇ ಪ್ರಮುಖ ಪಾತ್ರ ವಹಿಸುವ ಪ್ರತಿಪಕ್ಷಗಳು ಕೂಡ ಆಳುವವರನ್ನು ಸದಾ ಜಾಗೃತವಾಗಿಡುವ ಹೊಣೆ ಹೊರಬೇಕಿದೆ. ಎಡವಿದಾಗ ಎಚ್ಚರಿಸುವ, ಕಿವಿ ಹಿಂಡುವ ಕೆಲಸ ಮಾಡಬೇಕಿದೆ. ಅಂದಾಗ ಪ್ರಜಾಪ್ರಭುತ್ವದ ಆಶಯ ಈಡೇರಲಿದೆ. ಬದಲಾದ ಸನ್ನಿವೇಶದಲ್ಲಿ ನಮ್ಮ ದೇಶದಲ್ಲಿ ಇಂದು ಅದೇಕೋ ಜನರಿಗೆ ರಾಜಕೀಯ ವ್ಯವಸ್ಥೆಯ ಬಗ್ಗೆ ಭ್ರಮನಿರಸನ ಉಂಟಾಗಿದೆ ಎನಿಸುತ್ತಿದೆ. ಇದಕ್ಕೆ ಕಾರಣಗಳು ಇಲ್ಲವಂತಲ್ಲ. ಭ್ರಷ್ಟಾಚಾರ, ಬಡತನ, ಆರ್ಥಿಕ ಅಸಮಾನತೆ, ವೋಟ್ ಬ್ಯಾಂಕ್ ರಾಜಕಾರಣ, ನಿರುದ್ಯೋಗ ಸೇರಿದಂತೆ ಹಲವು ಕಾರಣಗಳು ಇಲ್ಲಿವೆ. ಚುನಾವಣೆ ವೇಳೆ ಅಭ್ಯರ್ಥಿಗಳು ನೀಡುವ ಆಶ್ವಾಸನೆಗಳು ಬರೀ ಆಶ್ವಾಸನೆಯಾಗಿಯೇ ಉಳಿದ ಕಾರಣ ಜನ ರಾಜಕಾರಣಿಗಳು ಮತ್ತು ರಾಜಕೀಯ ವ್ಯವಸ್ಥೆಯ ಮೇಲೆ ನಂಬಿಕೆಯನ್ನೇ ಕಳೆದುಕೊಂಡಂತಾಗಿದೆ. ಇನ್ನು ಪಕ್ಷಗಳು ಹೊರಡಿಸಿದ ಪ್ರಣಾಳಿಕೆಗಳು ಪಳೆಯುಳಿಕೆಗಳಂತೆ ಭಾಸವಾಗುತ್ತಿವೆ. ಪೊಳ್ಳುತನವೇ ಜಾಸ್ತಿಯಾಗಿದೆ. ನೈಜ ಕಳಕಳಿ ಮಾಯವಾಗಿದೆ ಎನ್ನುವ ಭಾವನೆ ಬಲವಾಗತೊಡಗಿದೆ. ಸಂಹಿತೆಯ ಗಡಿ ದಾಟಿದ ಸಭ್ಯತೆ. ಈ ಮಧ್ಯೆ ಪ್ರಚಾರದ ವೇಳೆ ಪರಸ್ಪರ ಆರೋಪ ಪ್ರತ್ಯಾರೋಪಗಳು ಸಂಹಿತೆಯ ಗಡಿ ದಾಟಿವೆ. ವೈಯಕ್ತಿಕ ತೇಜೋವಧೆ ಇಂದಿಗೂ ನಿಂತಿಲ್ಲ. ಇದಕ್ಕೆ ಚುನಾವಣಾ ಆಯೋಗವು ಪಕ್ಷಾತೀತವಾಗಿ ಚಾಟಿ ಬೀಸಿದೆ. ಇದು ಶೋಭೆಯೂ ಅಲ್ಲ ಎಂಬ ಅರಿವಿದ್ದರೂ ರಾಜಕಾರಣಿಗಳ ಹಳೆಯ ಛಾಯೆ ಮುಂದುವರೆದಿದೆ. ಸಭ್ಯತೆ, ಘನತೆ ಎಲ್ಲವೂ ಅರ್ಥಕೊಳ್ಳುತ್ತಿವೆ. ಮಾತಿನ ಬರದಲ್ಲಿ ವಾಗ್ದಾಳಿಯ ವೇಗವಾಗಿ ಸಾಗುತ್ತಿದೆ. ಜನ ಇದನ್ನೆಲ್ಲ ಮೌನವಾಗಿ ಅವಲೋಕಿಸುತ್ತಿದ್ದಾರೆ. ಕೆಲವೊಬ್ಬರು ಅಣಕಿಸಿದರೆ ಇನ್ನೂ ಹಲವರು
ಇಷ್ಟೇ ಇವರ ಹಣೆಬರಹ ಎಂದುಕೊಂಡು ಉದಾಸೀನತೆ ತೋರ್ತಿದ್ದಾರೆ. ಇದೆಲ್ಲದರ ಮಧ್ಯೆ ಅಧಿಕಾರವೊಂದೇ ಗುರಿಯಾಗಿಸಿಕೊಂಡು ಅದರ ಪ್ರಾಪ್ತಿಗೆ ಅನುಸರಿಸುವ ಮಾರ್ಗಗಳತ್ತ ಒಮ್ಮೆ ಚಿತ್ತ ಹರಿಸಿದರೆ ನಿರಾಸೆ ಮೂಡದಿರದು. ಜನಸೇವೆ ರಾಜಕೀಯ ಪರಿಕಲ್ಪನೆ ಪ್ರಸ್ತುತತೆ ಕಳೆದುಕೊಳ್ಳುತ್ತಿದೆ. ಅಭಿವೃದ್ಧಿಯ ಆಶಯ ಕ್ಷೀಣಿಸುತ್ತಿದೆ. ಇನ್ನು ಯುವ ಸಮುದಾಯದ ಪಾಲ್ಗೊಳ್ಳುವಿಕೆಯು ನಿರೀಕ್ಷಿತ ಪ್ರಮಾಣದಲ್ಲಿ ಇರದಿರುವುದು ಭ್ರಮನಿರಸನಕ್ಕೆ ಕಾರಣ ಎನ್ನಬಹುದು. ಎಲ್ಲಾ ಪಕ್ಷಗಳು ಯುವಕರಿಗೆ ನೀಡಿದ ಅವಕಾಶಗಳು ಈ ಮುಂಚೆಗಿಂತ ಹೆಚ್ಚಿಗೆಯಾದರೂ ಇದರ ಪ್ರಮಾಣ ಇನ್ನೂ ಹೆಚ್ಚಬೇಕಿದೆ. ಆಳುವವರಿಗೆ ನೀತಿ ನಿರೂಪಿಸುವ ಕನಿಷ್ಠ ಜ್ಞಾನ, ಮಾಹಿತಿ ಮತ್ತು ಅರಿವಿನ ಅಗತ್ಯತೆ ಇದೆ. ಅಂದಾಗ ಜನರ ನೋವು, ಜಲ, ನೆಲದ ಸಮಸ್ಯೆ ನೆಲೆ ಕಾಣುವ ಸಾಧ್ಯತೆ ಇರುತ್ತದೆ. ಇದುವೇ ಜನಾಶಯವಾಗಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಈ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಮೆನ್ಷನ್ ಮಾಡಿ.